ಇನ್ನಾದ್ರೂ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನಿದ್ದೆಯಿಂದ ಎದ್ದೇಳಲೇಬೇಕು. ಇಲ್ಲ ಅಂತಂದ್ರೆ ರಾಜ್ಯದ ಜನತೆಗೆ ಬದುಕು ಕಷ್ಟ. ಯಾರ ಮನೆಗೆ ಯಾವಾಗ ಬೇಕಾದರೂ ನುಗ್ಗಬಹುದು ಕಳ್ಳರು. ಮಂಗಳೂರಿನ ಉಳ್ಳಾಳದಲ್ಲಿ ನಡೆದಿರುವಂತಹ ಘಟನೆ ಈಗ ಇಡೀ ರಾಜ್ಯವನ್ನ ಮತ್ತೆ ಬೆಚ್ಚಿ ಬೀಳಿಸಿದೆ. ತಲಪಾಡಿ ಟೋಲ್ ಗೇಟ್ ದಾಟಿ ಹೋಗಿದ್ದಾರಂತೆ ಕಳ್ಳರು. ಕೇರಳ ಕಡೆಗೆ ಪರಾರಿಯಾಗಿದ್ದಾರೆ ಬ್ಯಾಂಕ್ ದರೋಡೆ ಮಾಡಿದ ಕಳ್ಳರ ಗ್ಯಾಂಗ್. ಕಾರಿಗೆ KA04MQ9923 ನಂಬರ್ ಪ್ಲೇಟ್ ಇತ್ತು. ಮಂಗಳೂರಿನ ಉಳ್ಳಾಳದಲ್ಲಿ ನಡೆದಿರುವಂತಹ ಹಾಡು ಹಗಲೇ ಕೋಟಿ ಕೋಟಿ ದರೋಡೆ. ಮಂಗಳೂರು ಕಾಸರಗೋಡು ಹೆದ್ದಾರಿ ಮೂಲಕ ಕೇರಳದ ಕಡೆ ಈ ಕದೀಮರು ತಲಪಾಡಿ ಟೋಲ್ ಇಂದ ಪಾಸ್ ಆಗಿ ತೆರಳಿದ್ದಾರೆ. ನೋಡಿ, ತಲಪಾಡಿ ಟೋಲ್ ವರೆಗೂ ಹೋದ್ರು ಕೂಡ ಈ ಕಳ್ಳರು ಹಿಂಗ್ ಹೋಗ್ತಿದಾರಂತೂ ಗೊತ್ತಿಲ್ಲ. ಈಗ ಅವರು ಗಡಿ ದಾಟೋದ್ರೊಳಗೆ ಎಚ್ಚೆತ್ಕೊಂಡ್ಬಿಟ್ರೆ ಅವ್ರನ್ನ ಹಿಡಿಬೋದಲ್ಲ. ಟೋಲ್ ಮೂಲಕನೇ ಹೋಗಿದ್ದಾರೆ. ಟೋಲ್ ಮೂಲಕನೇ ಹೋಗಿದ್ದಾರೆ ಅವರು. ಎಲ್ಲೂ ತಪ್ಸ್ಕೊಂಡು ಹೋಗಿಲ್ಲ, ಕಳ್ಳದಾರಿಗೆ ಹೋಗಿಲ್ಲ. ಹೆದ್ದಾರಿಗಳಲ್ಲೇ ಹೋಗ್ತಾ ಇದ್ದಾರೆ. ಇದು ಪರಿಸ್ಥಿತಿ ನೋಡಿ. ಟೋಲ್ ದಾಟಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಕೋಟಿ ಕೋಟಿ ದರೋಡೆ ಮಾಡಿ ಯಾವ ಪರಿಸ್ಥಿತಿ ಅಂತ. ಇಷ್ಟು ಬೇಜವಾಬ್ದಾರಿ ಇದೆಯಾ? ಅವನಲ್ಲಿ ಕಳ್ತನ ಮಾಡಿ ಆ ಸಿಟಿ ದಾಟೋದ್ರೊಳಗೆ ಅವ್ನು ಹಿಡಿಬೋದು. ಯಾವನಾದ್ರೂ ಅಲ್ಲೆಲ್ಲಾದ್ರೂ ನೀವು ಪೊಲೀಸರು ಕೈ ಎತ್ತಿದ್ದೀರಿ ಅಂತ ಹೇಳಿ ಟೂ ವೀಲರ್ ಒಂದು ತಪ್ಪಿಸ್ಕೊಂಡು ಬಂದ್ರೆ ಇನ್ನೊಂದು 500 ಮೀಟರಲ್ಲಿ ಅವ್ನು ಹಿಡ್ದಾಕಿರ್ತೀರಿ ಅವನಿಂದ ಕಿತ್ಕೊಳ್ಳೋಕ್ಕೆ. ಇಂಥ ಸ್ಪೀಡ್ ವರ್ಕ್ ನಿಮ್ಮಲ್ಲಿ ಇರಬೇಕಾದ್ರೆ ಇವ್ರು ಹಿಂಗೆಲ್ಲ ತಪ್ಪಿಸ್ಕೊಂಡು ಹೋಗ್ತಾರೆ ಕೋಟಿ ಕೋಟಿ ದರೋಡೆ ಮಾಡಿ ಅಂತಂದ್ರೆ ಯಾವ ಲೆಕ್ಕ? ಸದ್ಯಕ್ಕೆ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಘಟನೆ ಇದು.